ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಿನ ಈ ಒಂದು ಸ್ಟೈಲಲ್ಲಿ ಬೇಲ್ಪುರಿಯನ್ನು ಮಾಡಿ ತಿಂದರೆ ಪ್ರತಿದಿನ ಸಂಜೆ ಇದನ್ನೇ ಮಾಡಿ ತಿಂತೀರಾ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂಥ ಒಂದು ಬೇಲ್ಪುರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬೇಲ್ಪುರಿಯನ್ನು ತಯಾರಿಸೋಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋಣ. ಇದಕ್ಕೆ ಪುದೀನ ಸೊಪ್ಪು ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಈಗ ಇಷ್ಟನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಚರ್ಮುರಿ, ಬೇಲ್ಪುರಿ ಈ ರೀತಿಯ ಒಂದು ರೆಸಿಪಿಗಳನ್ನು ಖಂಡಿತವಾಗ್ಲೂ ತಯಾರಿಸಿರ್ತೀರ. ಆದರೆ ಮಾಡುವಂಥ ವಿಧಾನದಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ, ಸ್ವಲ್ಪ ಬದಲಾವಣೆ ಇದ್ದರೆ ಖಂಡಿತವಾಗ್ಲೂ ಆ ರೆಸಿಪಿ ಬೇರೆ ಥರನೇ ಒಂದು ಟೇಸ್ಟನ್ನು ಕೊಡುತ್ತೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಬೇಲ್ಪುರಿಯನ್ನು ತಯಾರಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಚುರುಮುರಿ ನೀವು ಎಷ್ಟೇ ಬಾರಿ ತಿಂದಿದ್ರೂ ಕೂಡ ಬೇಲ್ಪುರಿ ಟೇಸ್ಟೇ ಬೇರೆ ಬರುತ್ತೆ, ಚುರುಮುರಿ ಟೇಸ್ಟೇ ಬೇರೆ ಬರುತ್ತೆ. ಓಕೆ, ಈಗ ನೋಡಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಕುಟ್ಟಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪನೇ ಜಜ್ಜಿ ತೊಗೊಂಡಿರುವಂಥದ್ದು. ನಂತರ 1 ಸ್ಪೂನ್ ಆಗುವಷ್ಟು ನಾನು ಬೆಲ್ಲದ ಪುಡಿಯನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಚಚ್ಚಿ ಸ್ವಲ್ಪ ಬೆಲ್ಲವನ್ನು ಪೌಡ್ರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಂತರ ಹುಣಸೆ ಹಣ್ಣನ್ನು ನಾವು ಕಲಸಿ ಇಟ್ಟಿದ್ದೀವಲ್ಲ, ಸೊ ಅದನ್ನು ಒಂದು ಹುಳಿಯನ್ನು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ಹುಳಿ ಆದರೆ ಟೇಸ್ಟು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕು. ಇದಕ್ಕೆ ಬೆಲ್ಲ ಮತ್ತು ಜೀರಿಗೆ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಬೆಲ್ಲ ಕರಗಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡು ನಾವು ತೆಗೆದಿಟ್ಕೊಳ್ಳೋಣ. ಹಾಗೆ ಇಲ್ಲಿ ಕಾಯಿಯನ್ನು ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ ಹಸಿ ಕಾಯಿ ತುರಿ ಈ ಬೇಲ್ಪುರಿಗೆ ಹಾಕ್ಕೊಂಡ್ರೆ. ಇಲ್ಲ ಅಂತಂದರೆ ಬೇಡ ನಿಮಗೆ ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಾಯಿ ತುರಿಯನ್ನು ನೀವು ಹಾಕ್ಕೊಂಡ್ರೆ ಅದರ ಟೇಸ್ಟು ಯಮ್ಮಿ ಅನಿಸುತ್ತೆ. ನಾವು ಚರ್ಮುರಿ ಮಾಡುವಂಥ ಒಂದು ವಿಡಿಯೋದಲ್ಲೂ ಕೂಡ ನಾನು ಇದನ್ನು ಹಾಕಿದೆ, ಕಾಯಿ ತುರಿಯನ್ನು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ರಿ. ಹಾಗೆ ಈ ಒಂದು ಬೇಲ್ಪುರಿ ರೆಸಿಪಿನೂ ಕೂಡ ನೀವೆಲ್ಲ ನೋಡ್ತೀರಾ ಅಂತ ಮತ್ತು ಮನೆಯಲ್ಲಿ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇಷ್ಟು ಎಣ್ಣೆ ಹಾಕ್ಕೊಂಡ ನಂತರ ಒಂದು ಅರ್ಧ ಕಪ್ಪು ಕಡಲೆ ಬೀಜವನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ನಮಗೆ. ಸ್ವಲ್ಪ ಎಣ್ಣೆಯಲ್ಲಿ ಕಡಲೆ ಬೀಜ ಪೂರ್ತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸಂಜೆ ಈಗ ಮಕ್ಕಳು ಮನೇಲೇ ಇರೋದ್ರಿಂದ ಸಂಜೆ ಕಾಫಿ ಟೀ ಏನಾದರೂ ಒಂದು ಇರಲೇಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ನಾವು ಒಂದು ಸ್ನ್ಯಾಕ್ಸು ಡಿಫ್ರೆಂಟ್ ಆಗಿರೋಂಥ ಒಂದು ಬೇಲ್ಪುರಿನೋ, ಚುರುಮುರಿನೋ ಅಥವಾ ಪಕೋಡನೋ ಈ ಥರದ್ದು ಏನಾದರೂ ಒಂದು ಮಾಡಿರ್ತೀರ. ಮಕ್ಕಳಂತೂ ರಜದಲ್ಲಿ ಮನೇಲಿರೋದ್ರಿಂದ ಬೇಕೇ ಬೇಕಾಗುತ್ತೆ. ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ಈ ಒಂದು ಚುರುಮುರಿಯನ್ನು ತಯಾರಿಸಿ ಮತ್ತು ಬೇಲ್ಪುರಿಯನ್ನು ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಒಂದು ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿಯನ್ನು. ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟನ್ನು ನಾನು ತುರಿದು ತೊಗೊಂಡಿದ್ದೀನಿ. ಬೇಕು ಅಂದರೆ ಕಟ್ ಮಾಡಿ ಕೂಡ ನೀವು ತೊಗೊಳ್ಬೋದು. ಹಾಗೆ ಇಲ್ಲಿ ನಾನು ಟೊಮ್ಯಾಟೋವನ್ನು ಜಾಸ್ತಿ ಉಪಯೋಗಿಸ್ತಾ ಇಲ್ಲ. ನಾವು ಚುರುಮುರಿ ಮಾಡಬೇಕಾದ್ರೆ ಜಾಸ್ತಿ ಬೇಕಾಗುತ್ತೆ ಟೊಮ್ಯಾಟೊ. ಆದರೆ ಈ ಒಂದು ಬೇಲ್ಪುರಿ ತಯಾರಿಸೋದಕ್ಕೆ ನಮಗೆ ಟೊಮ್ಯಾಟೊ ಜಾಸ್ತಿ ಬೇಡ. ಹಾಗಾಗಿ ಒಂದು ಅರ್ಧ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ. ಈರುಳ್ಳಿ ನಮಗೆ 1 ಈರುಳ್ಳಿ ಬೇಕಾಗುತ್ತೆ, ದೊಡ್ಡ ಗಾತ್ರದಲ್ಲಿರೋಂಥ 1 ಈರುಳ್ಳಿ. ಹಾಗೆ ಕ್ಯಾರೆಟು ಮತ್ತು ಟೊಮ್ಯಾಟೊ ಅರ್ಧ ಭಾಗ. ಹಾಗೆ ಫ್ರೈ ಮಾಡಿರುವಂತಹ ಕಡಲೆ ಬೀಜ ಇದೆಯಲ್ಲ, ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ನಾನು ಸರ್ವ್ ಮಾಡಬೇಕಾದ್ರೂ ಕಡಲೆ ಬೀಜವನ್ನು ಮೇಲೆ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ನಾನು ಈಗ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಈಗ ಹಸಿರು ಮೆಣಸಿನ್ಕಾಯಿ ಹಾಕಿ ನಾವು ರುಬ್ಬಿರೋ ಅಂಥ ಒಂದು ಮಸಾಲೆ ಇದೆಯಲ್ಲ, ಆ ಒಂದು ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಇನ್ನೂ 1-2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಆದರೆ ಕೆಲವರಿಗೆ ಅದು ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇವಾಗ
ಇದಕ್ಕೆ ಹುಣಸೆ ಹಣ್ಣಿನ ರಸ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಪೂರಿ ಗರಿ ಗರಿಯಾಗಿ ಇರಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿದ್ರಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗರಿ ಗರಿಯಾಗಿ ಪುರಿ ಇರಬೇಕು ಅಂದರೆ ಒಂದ್ಸಲ ನಾವು ಒಂದು ಪ್ಯಾನ್ ತೊಗೊಂಡು ಪುರಿಯನ್ನು ಚುರುಮುರಿ ಮಾಡೋದಕ್ಕಿಂತ ಮುಂಚೆ ಪುರಿಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ಅದಾದ ನಂತರ ನೀವು ಚುರುಮುರಿ ಮಾಡಿ. ಖಂಡಿತವಾಗ್ಲೂ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ನೋಡಿ, ಬೇಕಿದ್ರೆ ಮಾಡಿ ಒಂದ್ಸಲ. ಓಕೆ, ತುಂಬಾ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಾವು ಅದೇ ರೀತಿ ಮಾಡೋದು. ಸೊ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ನಾನು ಬೇಕಿದ್ರೆ ಚುರುಮುರಿ ಅಥವಾ ಗಿರ್ಮಿಟ್ ಯಾವುದಾದ್ರೂ ಮಾಡಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಹಾಗೆ ಗರಿ ಗರಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಓಕೆ, ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಮಸಾಲೆಯನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಈ ರೀತಿಯಾಗಿರುವಂಥ ರುಚಿಯಾಗಿರುವಂತಹ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ರೋಡ್ ಸೈಡಲ್ಲಿ ಮಾಡುವಂತಹ ಒಂದು ಚುರುಮುರಿ ಅಥವಾ ಬೇಲ್ಪುರಿಯನ್ನು ನೀವು ಮನೆಯಲ್ಲಿಯೇ ಮಾಡ್ಬೋದು. ತುಂಬಾ ಈಸಿಯಾಗಿರುವಂಥ ಒಂದು ಬೇಲ್ಪುರಿ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಸೊ ಒಂದು ದಿನ ಈ ರೀತಿಯಾಗಿ ಬೇಲ್ಪುರಿ ನೀವು ಮಾಡಿ ತಿಂದರೆ ಪ್ರತಿದಿನ ಸಂಜೆ ಟೀ ಅಥವಾ ಕಾಫಿ ಜೊತೆ ಖಂಡಿತವಾಗ್ಲೂ ಇದನ್ನು ಮಾಡಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಈಗ ಇದ್ರ ಜೊತೆ ನಾನು ಒಂದು ಕಾಂಬಿನೇಷನ್ ಆಗಿ ಒಂದು ಪಕೋಡವನ್ನು ಮಾಡಿದ್ದೀನಿ. ಸೊ ಈರುಳ್ಳಿ ಪಕೋಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಒಳ್ಳೆ ಕಾಂಬಿನೇಷನ್ನು ಬೇಲ್ಪುರಿ ಜೊತೆ ಈರುಳ್ಳಿ ಪಕೋಡ ಮತ್ತು ಕಾಫಿ ಅಥವಾ ಟೀ ಸೂಪರ್ ಆಗಿರುತ್ತೆ ಸಂಜೆ ಸ್ನ್ಯಾಕ್ಸು ನಮಗೆ. ಸೊ ಅದಕ್ಕೋಸ್ಕರ ನಾನು ಕೂಡ ಮಾಡಿದ್ದೆ. ಇದು ನಿಮಗೆ ಬೇಕು ಅಂದರೆ, ಒಂದು ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಖಂಡಿತವಾಗ್ಲೂ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈರುಳ್ಳಿ ಪಕೋಡ ಸುಮಾರು ರೆಸಿಪಿಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಗರಿ ಗರಿಯಾಗಿರುವಂಥ ಒಂದು ಈರುಳ್ಳಿ ಪಕೋಡ ರೆಸಿಪಿ ಕೇವಲ 5-10 ನಿಮಿಷದಲ್ಲಿ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ನೀವು ಚುರುಮುರಿ ಕಲಿಸುವಷ್ಟೊತ್ತಿಗೆ ಪಕೋಡವನ್ನು ಹಾಕಿ ಟೀ ಮತ್ತು ಪಕೋಡ ಚುರುಮುರಿ 3 ಕೂಡ ರೆಡಿ ಆಗುತ್ತೆ. ಓಕೆ, ಸೊ ಈಗ ನಾನು ಈ ಒಂದು ಬೇಲ್ಪುರಿಯನ್ನು ರೆಡಿ ಮಾಡಿದ್ದೀನಿ. ಖಂಡಿತವಾಗ್ಲೂ ರೋಡ್ ಸೈಡಲ್ಲಿ ನೀವು ತಿನ್ನಲೇಬೇಕು ಅಂತ ಹೋಗಿ ತಿಂದಿರ್ತೀರ, ಆದರೆ ಅದನ್ನು ಮನೆಯಲ್ಲಿಯೇ ಇವತ್ತು ಮಾಡಿ ನೀವು ಮಕ್ಕಳ ಜೊತೆ ಸವಿಯಿರಿ. ಖಂಡಿತವಾಗ್ಲೂ ಮನೆಯವರೆಲ್ಲರೂ ಕೂಡ ಇಷ್ಟಪಡುವಂಥ ರುಚಿಯಾಗಿರುವಂತಹ ಒಂದು ಬೇಲ್ಪುರಿ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ನೀವು ನನ್ನ ಎಲ್ಲ ಚಾನಲ್ಗಳನ್ನು ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರುಚಿಯಾಗಿರುವಂಥ ಬೇಲ್ಪುರಿ ರೆಸಿಪಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರೋಣ. ಬಾಯ್, ಸಿ ಯು.